ಈ ಮಧ್ಯೆ ಕೋವಿಡ್ ಕಾಲದ ಮತ್ತಷ್ಟು ಅಕ್ರಮಗಳು ಬಯಲಾಗ್ತಾ ಇದೆ. ನ್ಯಾಯಮೂರ್ತಿ ಕುನ್ಹಾ ಸಲ್ಲಿಸಿದಂತಹ ವರದಿಯಲ್ಲಿ ಆ ಅಕ್ರಮಗಳ ಉಲ್ಲೇಖ ಆಗಿದೆ. ಆ ಪ್ರಕಾರ ಖಾಸಗಿ ಲ್ಯಾಬ್ಗಳಿಗೆ 6,93,00,000 ಸಂದಾಯ ಆಗಿದೆ. 14 ಖಾಸಗಿ ಲ್ಯಾಬ್ಗಳಿಗೆ ಹಣ ಸಂದಾಯ ಆಗಿದೆ ಎನ್ನುವಂತಹ ಆರೋಪ. ICMR ಮಾನ್ಯತೆ ಇಲ್ಲದ ಲ್ಯಾಬ್ಗಳು ಆ ಲ್ಯಾಬ್ಗಳಿಗೆ ಹಣ ಕೊಡಲಾಗಿದೆ. ಅಂದ್ರೆ ಕೇಂದ್ರದ ಮಾರ್ಗಸೂಚಿ ಏನಿತ್ತು ಅದನ್ನ ಉಲ್ಲಂಘಿಸಿ ಈ ಲ್ಯಾಬ್ಗಳಿಗೆ ಹಣ ಸಂದಾಯ ಆಗಿರುವಂಥದ್ದು ಅಕ್ರಮ ಆಗಿದೆ. 8 ಲ್ಯಾಬ್ಗಳಿಗೆ 4,28,00,000 ರೂಪಾಯಿ ಹಣ ಸಂದಾಯ ಮಾಡಿದ್ದಾರೆ. ಒಪ್ಪಂದವನ್ನೇ ಮಾಡಿಕೊಂಡಿದೆ. ಬೇಕಾ ಬಿಟ್ಟು ಲ್ಯಾಬ್ಗಳಿಗೆ ಹಣ ಕೊಟ್ಟಿದೆ. ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ಸರ್ಕಾರಕ್ಕೀಗ ಸೂಚನೆಯನ್ನ ಕೊಟ್ಟಿರುವಂಥದ್ದು ನ್ಯಾಯಮೂರ್ತಿ ಕುನ್ಹಾ ವರದಿ. ಕೊರೋನಾ ಪ್ರಚಾರಕ್ಕೆ ಇಟ್ಟಿದ್ದ 7,03,00,000 ಕೂಡ ಆ ಹಣದಲ್ಲೂ ಅಕ್ರಮ ಆಗಿದೆ. ಚುಕ್ಕಿ ಟಾಕೀಸ್ ಸಂಸ್ಥೆಗೆ 8,85,000 ಅಕ್ರಮವಾಗಿ ಪಾವತಿಸಲಾಗಿದೆ. ಇನ್ನು ಕೆಲ ಏಜೆನ್ಸಿಗಳಿಗೆ ಹಣದ ಪಾವತಿ ಬಗ್ಗೆ ದಾಖಲೆಯೇ ಇಲ್ಲ. ಏಜೆನ್ಸಿಗಳ ಹಣ ಹೋಗಿದೆ, ಆದರೆ ಹಣದ ಪಾವತಿ ಬಗ್ಗೆ ದಾಖಲೆಗಳೇ ಇಲ್ಲ. 5 ಕೋಟಿ ರೂಪಾಯಿ ಹಣದ ಬಗ್ಗೆ ದಾಖಲೆಯನ್ನ ಇಲಾಖೆ ಒದಗಿಸಿಲ್ಲ. ಆಪ್ತಮಿತ್ರ ಯೋಜನೆ ಹೆಸರಲ್ಲಿ ಹಣ ಲೂಟಿ ಆಗಿದೆ ಅನ್ನೋದರ ಬಗ್ಗೆ ಉಲ್ಲೇಖ ಆಗಿದೆ. ಸುಮಾರು 5 ಕೋಟಿ ಹಣ ನಿಗದಿ ಮಾಡಿದ್ದಂತಹ ಕಾರ್ಯಕ್ರಮ ರೋಗಿಗಳಿಗೆ ಮಾಹಿತಿ ನೀಡೋ ಈ ಕಾರ್ಯದಲ್ಲಿ ತಪ್ಪು ಲೆಕ್ಕ ಕೊಡಲಾಗಿದೆ. 2 BPO ಸಂಸ್ಥೆಗಳಿಗೆ 4,19,00,000 ಹಣ ಸಂದಾಯವಾಗಿದೆ. BPO ಸಂಸ್ಥೆಗಳು ಸರ್ಕಾರದ ಮಧ್ಯೆ ಒಪ್ಪಂದವೇ ಅನುಮಾನವನ್ನ ಮೂಡಿಸ್ತಾ ಇದೆ. ಸರ್ಕಾರದ ಉನ್ನತ ಹುದ್ದೆಯಲ್ಲಿರೋರ ಬಗ್ಗೆ ಆಯೋಗ ಶಂಕೆಯನ್ನ ವ್ಯಕ್ತಪಡಿಸಿದೆ. ಯಡಿಯೂರಪ್ಪ, ಶ್ರೀರಾಮುಲು, ಸುಧಾಕರ್ ಮೇಲೆ ಅನುಮಾನ ಹೆಚ್ಚಾಗಿದೆ. ನ್ಯಾಯಮೂರ್ತಿ ಕುನ್ಹಾ ಆಯೋಗದ ಮಧ್ಯಂತರ ವರದಿಯಲ್ಲಿ ಅಕ್ರಮ ನಡೆದಿರೋದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕೋವಿಡ್ ಕಾಲದಲ್ಲಿ ಅಕ್ರಮ ನಡೆದಿದೆ ಅಂತಲೇ ಸರ್ಕಾರ ಆರೋಪ ಮಾಡ್ತಾ ಇತ್ತು. ಈಗ ನೋಡಿದ್ರೆ ವರದಿ ಕೂಡ ಸಿದ್ಧ ಆಗಿದೆ. ಆ ವರದಿಯಲ್ಲಿ ಅಕ್ರಮ ನಡೆದಿರೋದರ ಬಗ್ಗೆ ಉಲ್ಲೇಖ ಆಗಿದೆ. ನ್ಯಾಯಮೂರ್ತಿ ಕುನ್ಹಾ ಅವರು ಕೊಟ್ಟಂತಹ ಈ ವರದಿಯಲ್ಲಿರುವಂತಹ ಅಂಶಗಳು ಏನೇನು ಹಾಗಾದ್ರೆ ಅವಾಂತರಗಳಾಗಿರೋದು ಬೆಳಕಿಗೆ ಬರ್ತಾ ಇದೆ? ಶ್ವೇತಾ, ಕೊರೋನಾ ಕಾಲದಲ್ಲಿ ಕೆಲವೊಂದಷ್ಟು ಅಕ್ರಮಗಳನ್ನು ಎಸಗಲಾಗಿದೆ ಅಂತಕ್ಕಂಥ ಗಂಭೀರ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ನ್ಯಾಯಮೂರ್ತಿ ಡಿ ಕುನ್ಹಾ ನೇತೃತ್ವದಲ್ಲಿ ಒಂದು ವಿಚಾರಣಾ ಆಯೋಗವನ್ನು ಕೂಡ ರಚನೆ ಮಾಡಿತ್ತು. ವಿಚಾರಣಾ ಆಯೋಗ 6 ತಿಂಗಳ ಸುದೀರ್ಘವಾಗಿರ್ತಕ್ಕಂಥ ಒಂದು ವಿಚಾರಣೆ ಬಳಿಕ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಮಧ್ಯಂತರ ವರದಿಯಲ್ಲಿ ಬಹಳ ಪ್ರಮುಖವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಕ್ರಮ ಆಗಿರೋದ್ರ ಬಗ್ಗೆ ಉಲ್ಲೇಖವನ್ನು ಆ ವಿಚಾರಣಾ ಆಯೋಗ ಮಾಡಿದೆ. ವಿಚಾರಣಾ ಆಯೋಗ ಈಗಾಗಲೇ ಅಂದು ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪ, ಅಂದು ಆರೋಗ್ಯ ಸಚಿವರಾಗಿರ್ತಕ್ಕಂಥ ರಾಮುಲು ಮತ್ತು ಸುಧಾಕರ್ ಅವರ ಬಗ್ಗೆನೂ ಕೂಡ ಸಹಜವಾಗಿರ್ತಕ್ಕಂಥ ಅನುಮಾನ ಬರುವ ರೀತಿಯಲ್ಲಿ ಆ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಮತ್ತು ಸರ್ಕಾರ ಅಂದು ನಡೆದುಕೊಂಡಿರ್ತಕ್ಕಂಥ ರೀತಿಗಳ ಬಗ್ಗೆ, ಅಂದರೆ ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ನಡೆದುಕೊಂಡಿರ್ತಕ್ಕಂಥ ರೀತಿಗಳ ಬಗ್ಗೆ, ಆಡಳಿತ ವೈಖರಿಯ ಬಗ್ಗೆ, ಆಡಳಿತ ಕ್ರಮದ ಬಗ್ಗೆ ಸಹಜವಾಗಿರ್ತಕ್ಕಂಥ ಪ್ರಶ್ನೆಗಳು ಮೂಡುವ ಹಾಗೆ ಈ ಮಧ್ಯಂತರ ವರದಿಯಲ್ಲಿ ಹಲವು ಉಲ್ಲೇಖಗಳನ್ನು ಮಾಡಲಾಗಿದೆ. ಬಹಳ ಮುಖ್ಯವಾಗಿ 14 ಖಾಸಗಿ ಲ್ಯಾಬ್ಗಳಿಗೆ ನೀಡಿರ್ತಕ್ಕಂಥ ಹಣದ ಬಗ್ಗೆನೂ ಕೂಡ ಸಹಜವಾಗಿರ್ತಕ್ಕಂಥ ಅನುಮಾನ ವ್ಯಕ್ತಪಡಿಸಿದೆ. ICMR ಮಾನ್ಯತೆ ಇಲ್ಲದೆ ಇದ್ರೂ ಕೂಡ ಖಾಸಗಿ ಲ್ಯಾಬ್ಗಳಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಪ್ರಚಾರ ಕಾರ್ಯಗಳಿಗೆ, ಅಂದರೆ ರೋಗಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ಮಾಹಿತಿ ಕೊಡುವ ಸಲುವಾಗಿ ಇಟ್ಟಂಥ ಪ್ರಚಾರದ ಹಣದಲ್ಲೂ ಕೂಡ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು. ಚುಕ್ಕಿ ಟಾಕೀಸ್ ಅಂತಕ್ಕಂಥ ಸಂಸ್ಥೆಗೆ ಹಣ ಸಂದಾಯ ಮಾಡಿರೋದ್ರ ಬಗ್ಗೆನೂ ಕೂಡ ವಿಚಾರಣಾ ಆಯೋಗ ಅನುಮಾನವನ್ನು ವ್ಯಕ್ತಪಡಿಸಿದೆ. ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇದರ ಹಿಂದಿರ್ತಕ್ಕಂಥ ಬಗ್ಗೆನೂ ಕೂಡ ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥ ವಿಚಾರಣಾ ಆಯೋಗ ಇವರೆಲ್ಲರ ಬಗ್ಗೆನೂ ಕೂಡ ಸೂಕ್ತ ಕ್ರಮ ಆಗಬೇಕು ಅಂತ ಹೇಳಿ ಮುಖ್ಯ ಕಾರ್ಯದರ್ಶಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟಿದೆ. ಮತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಸುಧಾಕರ್, ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಮತ್ತು ಆರೋಗ್ಯ ಸಚಿವರಾಗಿದ್ದಂಥ ರಾಮುಲು ಅವರ ಕಾರ್ಯವೈಖರಿ ಬಗ್ಗೆಯೂ ಕೂಡ ಈ ಮಧ್ಯಂತರ ವರದಿಯಲ್ಲಿ ಸಹಜವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮೂಡುವ ರೀತಿಯಲ್ಲಿ ಪ್ರಸ್ತಾಪಗಳನ್ನು ಮಾಡಿರ್ತಕ್ಕಂಥ ಮಧ್ಯಂತರ ವರದಿ ಏನಿದೆ, ಈ ಮಧ್ಯಂತರ ವರದಿ ಮೇಲೆ ಕ್ರಮಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದ್ದು, ಅಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವರ ವಿರುದ್ಧವೂ ಕೂಡ ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ, ಅಂದರೆ ಈಗಾಗಲೇ ಮಧ್ಯಂತರ ವರದಿ ಈ ಹಿಂದೆ ಕೆಲ ದಿನಗಳ ಹಿಂದೆ ಒಂದು ವಿಚಾರ ಪ್ರಸ್ತಾಪ ಆಗಿತ್ತು. PP ಕಿಟ್ಗಳ ಖರೀದಿಯಲ್ಲೂ ಕೂಡ ಅಕ್ರಮಗಳಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಸಹಜವಾಗಿ ಸರ್ಕಾರ ಹೇಳ್ತಾ ಇತ್ತು. ಅಂದರೆ ವರದಿಯಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ. ಅಂದು ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಮತ್ತು ರಾಮುಲು ಅವರ ಬಗ್ಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿತ್ತು. ಅಂದರೆ ಅವರ ಮೇಲೆ ಕ್ರಮದ ಮಾತನ್ನು ಕೂಡ ಸರ್ಕಾರ ಹೇಳಿತ್ತು. ಈಗ ಸಹಜವಾಗಿ ಪ್ರಚಾರಕ್ಕಿಟ್ಟಂಥ ಹಣದಲ್ಲೂ ಕೂಡ ಅಕ್ರಮ ಆಗಿದೆ ಅಂತಕ್ಕಂಥದ್ದು, ಲ್ಯಾಬ್ಗಳಿಗೆ ನೀಡಿರ್ತಕ್ಕಂಥ ಹಣದಲ್ಲೂ ಕೂಡ ಅಕ್ರಮ ಆಗಿದೆ ಅಂತಕ್ಕಂಥ ವಿಚಾರವೂ ಕೂಡ ಮಧ್ಯಂತರ ವರದಿಯಲ್ಲಿ
ಪ್ರಸ್ತಾಪ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅನ್ನುವ ರೀತಿಯಲ್ಲಿ ಮಧ್ಯಂತರ ವರದಿಯಲ್ಲಿ ಉಲ್ಲೇಖ ಆಗಿದೆ. ಈ ಉಲ್ಲೇಖದ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮೈಕಲ್ ಡಿ ಕುನ್ನಾ ವರದಿ ಪ್ರಸ್ತಾಪ ಆದಾಗ ಅದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ಜರುಗಿಸುವ ಬಗ್ಗೆ ಅಭಿಪ್ರಾಯಗಳನ್ನು ನೀಡುವಂತೆ ಅಧಿಕಾರಿಗಳ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಅಧಿಕಾರಿಗಳ ಸಮಿತಿ ಈಗ ವರದಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಆಧಾರದ ಮೇಲೆ ಯಾವ್ಯಾವ ಸೆಕ್ಟರ್ನಲ್ಲಿ ಅಕ್ರಮಗಳಾಗಿದೆಯೋ ಆ ಎಲ್ಲವನ್ನು ಕೂಡ ಬಹಿರಂಗಪಡಿಸತಕ್ಕಂಥ ರೀತಿಯಲ್ಲಿ ಕೆಲವು ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದಾವೆ. ಇದರ ಬಗ್ಗೆ ಸರ್ಕಾರ ಈಗ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಯಡಿಯೂರಪ್ಪ, ರಾಮುಲು ಮತ್ತು ಸುಧಾಕರ್ ಮೇಲೆ ಸಹಜವಾದ ಅನುಮಾನಗಳು ಮೂಡ್ತಾ ಇದ್ದಾವೆ. ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.